ಕಾಳಿ ನದಿಯಲ್ಲಿ ಅಷ್ಟೊಂದು ಪರಿಶ್ರಮ ಹಾಕಿ ನಡೆಸ್ತಾ ಇದ್ದಂತಹ ಆಪರೇಷನ್ ಲಾರಿ ಕೊನೆಗೂ ಸಕ್ಸಸ್ ಆಗಿದೆ. 2 ದಿನಗಳಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇತ್ತು. ಆ ಲಾರಿಯನ್ನ ಹೊರ ತೆಗಿಬೇಕು ಅಂತ ಆಗಸ್ಟ್ 9ನೇ ತಾರೀಕು ಕಾಳಿ ನದಿಯ ಸೇತುವೆ ಕುಸಿದಿತ್ತು, ಕೊಚ್ಕೊಂಡೋಗಿತ್ತು. ಆ ಸಂದರ್ಭದಲ್ಲಿ ಈ ಲಾರಿ ಕೂಡ ಪಕ್ಕದಲ್ಲೇ ಗುಡ್ಡ ಕುಸಿತ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಈ ಲಾರಿ ಕೂಡ ನದಿಗೆ ಸೇರಿತ್ತು. 9 ದಿನಗಳ ಬಳಿಕ ನಿನ್ನೆಯಿಂದ ಲಾರಿ ಆಪರೇಷನ್ ನಡೆದಿದೆ. ಅಂದ್ರೆ ಲಾರಿಯನ್ನ ಹೊರತೆಗೆಯುವ ಕಾರ್ಯಾಚರಣೆ ನಡೆದಿದೆ. ತಮಿಳುನಾಡು ಮೂಲದ ಲಾರಿ ಮೇಲೆತ್ತುವ ಕಾರ್ಯ ಯಲ್ಲಾಪುರದಿಂದ 2 ಕ್ರೇನ್ ನಿಂದ ಈ ಮೇಲೆತ್ತುವ ಕಾರ್ಯ ನಡೆಸಲಾಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅಂತ ಹೇಳ್ತೇನೆ. ಯಾಕೆ ನೋಡಿ, ಈಗ ಕಿಶನ್ ನಮ್ಮ ಕ್ಯಾಮ್ರಾಮನ್ ಬೆಳಗಿನಿಂದಲೂ ಕೂಡ, ಅಂದ್ರೆ ಇಬ್ರು ಕ್ಯಾಮ್ರಾಮನ್ಗಳು ಕೂಡ ಬೆಳಗಿನಿಂದ ಸಾಕಷ್ಟು ಹರಸಾಹಸವನ್ನ ಪಟ್ಟು ಅವರು ಕೂಡ ದೋಣಿಯಲ್ಲೇ ಇದ್ದು ನಿರಂತರವಾಗಿ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನ ತೋರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಶ್ವರ್ ಮಲ್ಪೇರೆ ಕಡೆದಾಗಿ ನಾನು ಮಾತಾಡ್ತೀನಿ, ಯಾಕಂದ್ರೆ ನಿಮಗೂ ಕೂಡ ಜಾಸ್ತಿ ತೊಂದರೆ ಕೊಡೋದಿಲ್ಲ, ಬೆಳಗಿಂದ ತುಂಬಾ ತೊಂದರೆ ಕೊಟ್ಟಿದ್ದೀನಿ. ಹಾಗಾಗಿ ಈಗ ಕ್ಷಮೆ ಕೇಳ್ತಾ ಮಾತನ್ನ ಆರಂಭ ಮಾಡ್ತಾ ಇದೀನಿ. ಹಾಗೇನಿಲ್ಲ, ಕೊನೆ ನಿಮ್ಮ ಕರ್ತವ್ಯ ನೀವು ಮಾಡ್ತೇವೆ, ನಮ್ಮ ಕೆಲಸವನ್ನು ನಾವು ಕರ್ತವ್ಯ ಅಂತ ಎಣಿಸ್ಕೊಂಡು ಬೆಳಿಗ್ಗೆಯಿಂದ ಮಾಡ್ತಾ ಇದ್ದೇವೆ. ಇದರಿಂದ ಈಗ ಗಾಡಿಯು ಒಂದು 90% ಮೇಲ್ಭಾಗ ಬಂತು. ಇನ್ನೊಂದು ಇರುದೇ ಕೇವಲ ಒಂದು 10% ಮೇಲೆ ಹಾಕ್ಲಿಕ್ಕೆ ಇಲ್ಲಿನ ಜನಗಳ ಹಾಗೂ ಎಲ್ಲರೂ ಸಹ ಇದಕ್ಕೆ ಸ್ಕ್ರೈನ್ನವರು ಸಹ ಒಂದು ನಮಗೆ ಸಹಕಾರ ಕೊಟ್ಟರು. ಹಾಗೆ ಈ ಒಂದು ಕಾರ್ಯಾಚರಣೆ ಇವತ್ತು ಒಳ್ಳೆ ರೀತಿಯಾಗಿ ಮುಗೀತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮಿಂದ ಏನು ತೊಂದರೆ ಆಗಿಲ್ಲಲ್ಲ, ಇದರಿಂದ ನಿಮ್ಮಿಂದಾಗಿ ಒಳ್ಳೆ ಕೆಲಸ ಆಯ್ತು. ಯಾಕೆಂದ್ರೆ ಸಮಸ್ತ ಜನತೆಗೆ ಸಹ ಇಂಥ ಒಂದು ಲಾರಿಗಳು ಅವಘಡ ಆದಾಗ ಹೇಗೆ ತೆಗೆಯುವುದು, ಹೇಗೆ ಕಷ್ಟ ಇದೆ ಅಂತ ಈ ನಿಮ್ಮ ಚಾನೆಲ್ನ ವತಿಯಿಂದ ಎಲ್ರಿಗೂ ಸಹ ತಿಳಿಯಪಡಿಸಿದಿರಿ. ಇದರಿಂದ ಎಲ್ಲರೂ ಸಹ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಯಾಕಂದ್ರೆ ನೀರಿನ ಮೇಲ್ಭಾಗ ಹೋಗುವಾಗ ಯಾವ ಈ ತರ ಒಂದು ಅಡಚಣೆ ಆದಾಗ ಇಂಥ ಬ್ರಿಡ್ಜ್ಗಳು ಕಟ್ಟಾಗಿ ಬೀಳುವಾಗ ಅದಕ್ಕಿಂತ ಮುಂಚೆನೆ ನಾವು IRB ಅವರಿಗೆ ಒಂದು ಸೂಚನೆ ಕೊಟ್ಟು ಇಂಥ ಒಂದು ಬ್ರಿಡ್ಜ್ ಅನ್ನು ನಾವೊಂದು ಪರಿಶೀಲಿಸಬೇಕು. ಯಾಕಂದ್ರೆ ಈಗಾಗಲೇ ಇದು 41 ವರ್ಷದಲ್ಲಿ ಇದು ಕಟ್ಟಾಗಿ ಬಿತ್ತು. ಅದೊಂದು ನೋಡಿ, ರಾತ್ರಿ ಟೈಮಲ್ಲಾಗಿ ಇದೊಂದು ಗಾಡಿ ಒಂದು ಬಿತ್ತು. ಆದ್ರೆ ಇಲ್ಲಿನ ಗ್ರಾಮ ದೇವರು ಹಾಗೂ ಇಲ್ಲಿನ ಸಮಸ್ತರ ಒಂದು ಆಶೀರ್ವಾದದಿಂದ ಆ ಬಿದ್ದವರ ಮನೆಯವರನ್ನ ಒಂದು ಆಶೀರ್ವಾದದಿಂದ ಏನೂ ಆಗಿಲ್ಲ. ಅದಕ್ಕೆ ಹೇಳುದು, ಇಂಥ ಎಲ್ಲಾ ಕಡೆ ಇರುವ ಎಲ್ಲಾ ಬ್ರಿಡ್ಜ್ಗಳನ್ನು ಪರಿಶೀಲಿಸಬೇಕಂತ ನಾನು ಎಲ್ರಿಗೂ ಸಹ ಕೈ ಮುಗಿದು ಕೇಳ್ಕೊಳ್ತೇನೆ. ಇದರ ಅಧಿಕಾರಿಗಳಿಗೆ ಎಲ್ರಿಗೂ ಸಹ ನಾವೀಗ ಕೆಲವು ಕಡೆ ನೋಡುವಾಗ ಕೆಲವು ಬ್ರಿಡ್ಜ್ಗಳು ಕಬ್ಬಿಣ ತೆಗೆದು ಎಲ್ಲ ಬೀಳುವ ಸ್ಥಿತಿಯಲ್ಲಿ ಇರ್ತದೆ. ಅದರಿಂದ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ಬ್ರಿಡ್ಜ್ಗಳನ್ನು ಪರಿಶೀಲಿಸಬೇಕೆಂದು ನಿಮಗೆಲ್ಲರೂ ಕೈ ಮುಗಿದು ಕೇಳ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಾಚರಣೆ ಇವತ್ತು ಬೆಳಗ್ಗೆ ಆರಂಭ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಸಕ್ಸಸ್ಫುಲ್ ಆಗಿ ಲಾರಿನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಮಾಡಿದ್ರಿ. ಈಗ ಶಿರೂರಲ್ಲಿ ಹೇಗೆ ಅಂತ? ಶಿರೂರಲ್ಲಿ ನಾಳೆ ಬೆಳಿಗ್ಗೆ ನಾವು 9 ಗಂಟೆಗೆ ಶುರು ಮಾಡ್ತೇವೆ. ಮೊದಲನೇ ಕೆಳಗಡೆ ಇಂಥ ಸ್ಟ್ರೈನಲ್ಲಿ ಅಲ್ಲಿ ಕೆಳಗಡೆ ಇರುವ ಆಲದ ಮರವನ್ನು ಮೊದಲು ನಾವು ತೆಗಿತೇವೆ. ಆಲದ ಮರ ತೆಗೆದ ಮೇಲೆ ಅಲ್ಲಿ ನಮಗೆ ಅರ್ಜುನ್ ಗಾಡಿನ ರೋಪ್ಗಳು ಸಿಕ್ಕಿದೆ. ಆ ರೋಪ್ನ ಅಲ್ಲಿ ಅಡಿಭಾಗದಲ್ಲಿರುವ ಮಣ್ಣುಗಳನ್ನು ತೆಗೆಯುವ ಒಂದು ಪ್ರಯತ್ನದಲ್ಲಿ ನಾವು ಖಂಡಿತವಾಗಿ ಮಾಡ್ತೇವೆ. ಆ ಲಾರಿ ಸಿಕ್ಕಿದ ತಕ್ಷಣ ಆ ಅಡಿಭಾಗದಲ್ಲಿ ಅಲ್ಲಿ ಇಲ್ಲ ಕಾಳಿ ನದಿಯಲ್ಲಿ ಅಷ್ಟೊಂದು ಪರಿಶ್ರಮ ಹಾಕಿ ನಡೆಸ್ತಾ ಇದ್ದಂತಹ ಆಪರೇಷನ್ ಲಾರಿ ಕೊನೆಗೂ ಸಕ್ಸಸ್ ಆಗಿದೆ. 2 ದಿನಗಳಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇತ್ತು. ಆ ಲಾರಿಯನ್ನ ಹೊರ ತೆಗಿಬೇಕು ಅಂತ ಆಗಸ್ಟ್ 9ನೇ ತಾರೀಕು ಕಾಳಿ ನದಿಯ ಸೇತುವೆ ಕುಸಿದಿತ್ತು, ಕೊಚ್ಕೊಂಡೋಗಿತ್ತು. ಆ ಸಂದರ್ಭದಲ್ಲಿ ಈ ಲಾರಿ ಕೂಡ ಪಕ್ಕದಲ್ಲೇ ಗುಡ್ಡ ಕುಸಿತ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಈ ಲಾರಿ ಕೂಡ ನದಿಗೆ ಸೇರಿತ್ತು. 9 ದಿನಗಳ ಬಳಿಕ ನಿನ್ನೆಯಿಂದ ಲಾರಿ ಆಪರೇಷನ್ ನಡೆದಿದೆ. ಅಂದ್ರೆ ಲಾರಿಯನ್ನ ಹೊರತೆಗೆಯುವ ಕಾರ್ಯಾಚರಣೆ ನಡೆದಿದೆ. ತಮಿಳುನಾಡು ಮೂಲದ ಲಾರಿ ಮೇಲೆತ್ತುವ ಕಾರ್ಯ ಯಲ್ಲಾಪುರದಿಂದ 2 ಕ್ರೇನ್ ನಿಂದ ಈ ಮೇಲೆತ್ತುವ ಕಾರ್ಯ ನಡೆಸಲಾಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅಂತ ಹೇಳ್ತೇನೆ. ಯಾಕೆ ನೋಡಿ, ಈಗ ಕಿಶನ್
ನಮ್ಮ ಕ್ಯಾಮ್ರಾಮನ್ ಬೆಳಗ್ಗಿನಿಂದಲೂ ಕೂಡ ಅಂದ್ರೆ ಇಬ್ರು ಕ್ಯಾಮ್ರಾಮನ್ಗಳು ಕೂಡ ಬೆಳಗ್ಗಿನಿಂದ ಸಾಕಷ್ಟು ಹರಸಾಹಸವನ್ನ ಪಟ್ಟು ಅವರು ಕೂಡ ದೋಣಿಯಲ್ಲೇ ಇದ್ದು ನಿರಂತರವಾಗಿ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನ ತೋರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಶ್ವರ್ ಮಲ್ಪೇರೆ ಕಡೆದಾಗಿ ನಾನು ಮಾತಾಡ್ತೀನಿ, ಯಾಕಂದ್ರೆ ನಿಮಗೂ ಕೂಡ ಜಾಸ್ತಿ ತೊಂದರೆ ಕೊಡೋದಿಲ್ಲ, ಬೆಳಗಿಂದ ತುಂಬಾ ತೊಂದರೆ ಕೊಟ್ಟಿದ್ದೀನಿ, ಹಾಗಾಗಿ ಈಗ ಕ್ಷಮೆ ಕೇಳ್ತಾ ಮಾತನ್ನ ಆರಂಭ ಮಾಡ್ತಾ ಇದೀನಿ. ಹಾಗೇನಿಲ್ಲ, ಕೊನೆ ನಿಮ್ಮ ಕರ್ತವ್ಯ ನೀವು ಮಾಡ್ತೇವೆ, ನಮ್ಮ ಕೆಲಸವನ್ನು ನಾವು ಕರ್ತವ್ಯ ಅಂತ ಎನಿಸ್ಕೊಂಡು ಬೆಳಿಗ್ಗೆಯಿಂದ ಮಾಡ್ತಾ ಇದ್ದೇವೆ. ಇದರಿಂದ ಈಗ ಗಾಡಿಯು ಒಂದು 90% ಮೇಲ್ಭಾಗ ಬಂತು. ಇನ್ನೊಂದು ಇರುದೇ ಕೇವಲ ಒಂದು 10% ಮೇಲೆ ಹಾಕ್ಲಿಕ್ಕೆ ಇಲ್ಲಿನ ಜನಗಳ ಹಾಗೂ ಎಲ್ಲರೂ ಸಹ ಇದಕ್ಕೆ ಸ್ಕ್ರೀನ್ ಅವರು ಸಹ ಒಂದು ನಮಗೆ ಸಹಕಾರ ಕೊಟ್ಟರು. ಹಾಗೆ ಈ ಒಂದು ಕಾರ್ಯಾಚರಣೆ ಇವತ್ತು ಒಳ್ಳೆ ರೀತಿಯಾಗಿ ಮುಗೀತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮಿಂದ ಏನು ತೊಂದರೆ ಆಗಿಲ್ಲಲ್ಲ, ಇದರಿಂದ ನಿಮ್ಮಿಂದಾಗಿ ಒಳ್ಳೆ ಕೆಲಸ ಆಯ್ತು. ಯಾಕೆಂದ್ರೆ ಸಮಸ್ತ ಜನತೆಗೆ ಸಹ ಇಂಥ ಒಂದು ಲಾರಿಗಳು ಅವಘಡ ಆದಾಗ ಹೇಗೆ ತೆಗೆಯುವುದು, ಹೇಗೆ ಕಷ್ಟ ಇದೆ ಅಂತ ಈ ನಿಮ್ಮ ಚಾನೆಲ್ನ ವತಿಯಿಂದ ಎಲ್ರಿಗೂ ಸಹ ತಿಳಿಯಪಡಿಸಿದಿರಿ. ಇದರಿಂದ ಎಲ್ಲರೂ ಸಹ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಯಾಕಂದ್ರೆ ನೀರಿನ ಮೇಲ್ಭಾಗ ಹೋಗುವಾಗ ಯಾವ ಈ ತರ ಒಂದು ಅಡಚಣೆ ಆದಾಗ ಇಂಥ ಬ್ರಿಡ್ಜ್ಗಳು ಕಟ್ಟಾಗಿ ಬೀಳುವಾಗ ಅದಕ್ಕಿಂತ ಮುಂಚೆನೆ ನಾವು IRB ಅವರಿಗೆ ಒಂದು ಸೂಚನೆ ಕೊಟ್ಟು ಇಂಥ ಒಂದು ಬ್ರಿಡ್ಜ್ ಅನ್ನು ನಾವೊಂದು ಪರಿಶೀಲಿಸಬೇಕು. ಯಾಕಂದ್ರೆ ಈಗಾಗಲೇ ಇದು 41 ವರ್ಷದಲ್ಲಿ ಇದು ಕಟ್ಟಾಗಿ ಬಿತ್ತು. ಅದೊಂದು ನೋಡಿ, ರಾತ್ರಿ ಟೈಮಲ್ಲಿ ಆಗಿ ಇದೊಂದು ಗಾಡಿ ಒಂದು ಬಿತ್ತು. ಆದ್ರೆ ಇಲ್ಲಿನ ಗ್ರಾಮ ದೇವರು ಆಗ ಇಲ್ಲಿನ ಸಮಸ್ತರ ಒಂದು ಆಶೀರ್ವಾದದಿಂದ ಆ ಬಿದ್ದವರ ಮನೆಯವರನ್ನ ಒಂದು ಆಶೀರ್ವಾದದಿಂದ ಏನೂ ಆಗಿಲ್ಲ. ಅದಕ್ಕೆ ಹೇಳುದು, ಇಂಥ ಎಲ್ಲಾ ಕಡೆ ಇರುವ ಎಲ್ಲಾ ಬ್ರಿಡ್ಜ್ಗಳನ್ನು ಪರಿಶೀಲಿಸಬೇಕಂತ ನಾನು ಎಲ್ರಿಗೂ ಸಹ ಕೈ ಮುಗಿದು ಕೇಳ್ಕೊಳ್ತೇನೆ. ಇದರ ಅಧಿಕಾರಿಗಳಿಗೆ ಎಲ್ರಿಗೂ ಸಹ ನಾವೀಗ ಕೆಲವು ಕಡೆ ನೋಡುವಾಗ ಕೆಲವು ಬ್ರಿಡ್ಜ್ಗಳು ಕಬ್ಬಿಣ ತೆಗೆದು ಎಲ್ಲ ಬೀಳುವ ಸ್ಥಿತಿಯಲ್ಲಿ ಇರ್ತದೆ. ಅದರಿಂದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ಬ್ರಿಡ್ಜ್ಗಳನ್ನು ಪರಿಶೀಲಿಸಬೇಕೆಂದು ನಿಮಗೆಲ್ಲರೂ ಕೈ ಮುಗಿದು ಕೇಳ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಾಚರಣೆ ಇವತ್ತು ಬೆಳಗ್ಗೆ ಆರಂಭ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಸಕ್ಸಸ್ಫುಲ್ ಆಗಿ ಲಾರಿನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಮಾಡಿದ್ರಿ. ಈಗ ಶಿರೂರಲ್ಲಿ ಹೇಗೆ ಅಂತ? ಶಿರೂರಲ್ಲಿ ನಾಳೆ ಬೆಳಿಗ್ಗೆ ನಾವು 9 ಗಂಟೆಗೆ ಶುರು ಮಾಡ್ತೇವೆ. ಮೊದಲನೇ ಕೆಳಗಡೆ ಇಂಥ ಸ್ಟ್ರೈನಲ್ಲಿ ಅಲ್ಲಿ ಕೆಳಗಡೆ ಇರುವ ಆಲದ ಮರವನ್ನು ಮೊದಲು ನಾವು ತೆಗಿತೇವೆ. ಆಲದ ಮರ ತೆಗೆದ ಮೇಲೆ ಅಲ್ಲಿ ನಮಗೆ ಅರ್ಜುನ್ ಗಾಡಿನ ರೋಪ್ಗಳು ಸಿಕ್ಕಿದೆ. ಆ ರೋಪ್ನ ಅಲ್ಲಿ ಅಡಿಭಾಗದಲ್ಲಿರುವ ಮಣ್ಣುಗಳನ್ನು ತೆಗೆಯುವ ಒಂದು ಪ್ರಯತ್ನದಲ್ಲಿ ನಾವು ಖಂಡಿತವಾಗಿ ಮಾಡ್ತೇವೆ. ಆ ಲಾರಿ ಸಿಕ್ಕಿದ ತಕ್ಷಣ ಆ ಅಡಿಭಾಗದಲ್ಲಿ ಅಲ್ಲಿ ಇಲ್ಲ ಕಾಳಿ ನದಿಯಲ್ಲಿ ಅಷ್ಟೊಂದು ಪರಿಶ್ರಮ ಹಾಕಿ ನಡೆಸ್ತಾ ಇದ್ದಂತಹ ಆಪರೇಷನ್ ಲಾರಿ ಕೊನೆಗೂ ಸಕ್ಸಸ್ ಆಗಿದೆ. 2 ದಿನಗಳಿಂದ ನಿರಂತರ ಕಾರ್ಯಾಚರಣೆ ನಡೀತಾ ಇತ್ತು. ಆ ಲಾರಿಯನ್ನ ಹೊರ ತೆಗಿಬೇಕು ಅಂತ ಆಗಸ್ಟ್ 9ನೇ ತಾರೀಕು ಕಾಳಿ ನದಿಯ ಸೇತುವೆ ಕುಸಿದಿತ್ತು, ಕೊಚ್ಕೊಂಡೋಗಿತ್ತು. ಆ ಸಂದರ್ಭದಲ್ಲಿ ಈ ಲಾರಿ ಕೂಡ ಪಕ್ಕದಲ್ಲೇ ಗುಡ್ಡ ಕುಸಿತ ಕೂಡ ಆಗಿತ್ತು. ಆ ಸಂದರ್ಭದಲ್ಲಿ ಈ ಲಾರಿ ಕೂಡ ನದಿಗೆ ಸೇರಿತ್ತು. 9 ದಿನಗಳ ಬಳಿಕ ನಿನ್ನೆಯಿಂದ ಲಾರಿ ಆಪರೇಷನ್ ನಡೆದಿದೆ. ಅಂದ್ರೆ ಲಾರಿಯನ್ನ ಹೊರತೆಗೆಯುವ ಕಾರ್ಯಾಚರಣೆ ನಡೆದಿದೆ. ತಮಿಳುನಾಡು ಮೂಲದ ಲಾರಿ ಮೇಲೆತ್ತುವ ಕಾರ್ಯ ಯಲ್ಲಾಪುರದಿಂದ 2 ಕ್ರೇನ್ ನಿಂದ ಈ ಮೇಲೆತ್ತುವ ಕಾರ್ಯ ನಡೆಸಲಾಗ್ತಾ ಇದೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ಅಂತ ಹೇಳ್ತೇನೆ. ಯಾಕೆ ನೋಡಿ, ಈಗ ಕಿಶನ್ ನಮ್ಮ ಕ್ಯಾಮ್ರಾಮನ್ ಬೆಳಗ್ಗಿನಿಂದಲೂ ಕೂಡ ಅಂದ್ರೆ ಇಬ್ರು ಕ್ಯಾಮ್ರಾಮನ್ಗಳು ಕೂಡ ಬೆಳಗ್ಗಿನಿಂದ ಸಾಕಷ್ಟು ಹರಸಾಹಸವನ್ನ ಪಟ್ಟು ಅವರು ಕೂಡ ದೋಣಿಯಲ್ಲೇ ಇದ್ದು ನಿರಂತರವಾಗಿ ಕಾರ್ಯಾಚರಣೆಯ ದೃಶ್ಯಾವಳಿಗಳನ್ನ ತೋರಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಶ್ವರ್ ಮಲ್ಪೇರೆ ಕಡೆದಾಗಿ ನಾನು ಮಾತಾಡ್ತೀನಿ, ಯಾಕಂದ್ರೆ ನಿಮಗೂ ಕೂಡ ಜಾಸ್ತಿ ತೊಂದರೆ ಕೊಡೋದಿಲ್ಲ, ಬೆಳಗಿಂದ ತುಂಬಾ ತೊಂದರೆ ಕೊಟ್ಟಿದ್ದೀನಿ, ಹಾಗಾಗಿ ಈಗ ಕ್ಷಮೆ ಕೇಳ್ತಾ ಮಾತನ್ನ ಆರಂಭ ಮಾಡ್ತಾ ಇದೀನಿ. ಹಾಗೇನಿಲ್ಲ, ಕೊನೆ ನಿಮ್ಮ ಕರ್ತವ್ಯ ನೀವು ಮಾಡ್ತೇವೆ, ನಮ್ಮ ಕೆಲಸವನ್ನು ನಾವು ಕರ್ತವ್ಯ ಅಂತ ಎನಿಸ್ಕೊಂಡು ಬೆಳಿಗ್ಗೆಯಿಂದ ಮಾಡ್ತಾ ಇದ್ದೇವೆ. ಇದರಿಂದ ಈಗ ಗಾಡಿಯು ಒಂದು 90% ಮೇಲ್ಭಾಗ ಬಂತು. ಇನ್ನೊಂದು ಇರುದೇ ಕೇವಲ ಒಂದು 10% ಮೇಲೆ ಹಾಕ್ಲಿಕ್ಕೆ ಇಲ್ಲಿನ ಜನಗಳ ಹಾಗೂ ಎಲ್ಲರೂ ಸಹ ಇದಕ್ಕೆ ಸ್ಕ್ರೀನ್ ಅವರು ಸಹ ಒಂದು ನಮಗೆ ಸಹಕಾರ ಕೊಟ್ಟರು. ಹಾಗೆ ಈ ಒಂದು ಕಾರ್ಯಾಚರಣೆ ಇವತ್ತು ಒಳ್ಳೆ ರೀತಿಯಾಗಿ ಮುಗೀತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮಿಂದ ಏನು ತೊಂದರೆ ಆಗಿಲ್ಲಲ್ಲ, ಇದರಿಂದ ನಿಮ್ಮಿಂದಾಗಿ ಒಳ್ಳೆ ಕೆಲಸ ಆಯ್ತು. ಯಾಕೆಂದ್ರೆ ಸಮಸ್ತ ಜನತೆಗೆ ಸಹ ಇಂಥ ಒಂದು ಲಾರಿಗಳು ಅವಘಡ ಆದಾಗ ಹೇಗೆ ತೆಗೆಯುವುದು, ಹೇಗೆ ಕಷ್ಟ ಇದೆ ಅಂತ ಈ ನಿಮ್ಮ ಚಾನೆಲ್ನ ವತಿಯಿಂದ ಎಲ್ರಿಗೂ ಸಹ ತಿಳಿಯಪಡಿಸಿದಿರಿ. ಇದರಿಂದ ಎಲ್ಲರೂ ಸಹ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಯಾಕಂದ್ರೆ ನೀರಿನ ಮೇಲ್ಭಾಗ ಹೋಗುವಾಗ ಯಾವ ಈ ತರ ಒಂದು ಅಡಚಣೆ ಆದಾಗ ಇಂಥ ಬ್ರಿಡ್ಜ್ಗಳು ಕಟ್ಟಾಗಿ ಬೀಳುವಾಗ ಅದಕ್ಕಿಂತ ಮುಂಚೆನೆ ನಾವು IRB ಅವರಿಗೆ ಒಂದು ಸೂಚನೆ ಕೊಟ್ಟು ಇಂಥ ಒಂದು ಬ್ರಿಡ್ಜ್ ಅನ್ನು
ನಾವೊಂದು ಪರಿಶೀಲಿಸಬೇಕು. ಯಾಕಂದ್ರೆ ಈಗಾಗಲೇ ಇದು 41 ವರ್ಷದಲ್ಲಿ ಇದು ಕಟ್ಟಾಗಿ ಬಿತ್ತು. ಅದೊಂದು ನೋಡಿ ರಾತ್ರಿ ಟೈಮಲ್ಲಾಗಿ ಇದೊಂದು ಗಾಡಿ ಒಂದು ಬಿತ್ತು. ಆದ್ರೆ ಇಲ್ಲಿನ ಗ್ರಾಮ ದೇವರು ಆಗ ಇಲ್ಲಿನ ಸಮಸ್ತರ ಒಂದು ಆಶೀರ್ವಾದದಿಂದ ಆ ಬಿದ್ದವರ ಮನೆಯವರನ್ನ ಒಂದು ಆಶೀರ್ವಾದದಿಂದ ಏನೂ ಆಗಿಲ್ಲ. ಅದಕ್ಕೆ ಹೇಳುದು, ಇಂಥ ಎಲ್ಲಾ ಕಡೆ ಇರುವ ಎಲ್ಲಾ ಬ್ರಿಡ್ಜ್ಗಳನ್ನು ಪರಿಶೀಲಿಸಬೇಕಂತ ನಾನು ಎಲ್ರಿಗೂ ಸಹ ಕೈ ಮುಗಿದು ಕೇಳ್ಕೊಳ್ತೇನೆ. ಇದರ ಅಧಿಕಾರಿಗಳಿಗೆ ಎಲ್ರಿಗೂ ಸಹ ನಾವೀಗ ಕೆಲವು ಕಡೆ ನೋಡುವಾಗ ಕೆಲವು ಬ್ರಿಡ್ಜ್ಗಳು ಕಬ್ಬಿಣ ತೆಗೆದು ಎಲ್ಲ ಬೀಳುವ ಸ್ಥಿತಿಯಲ್ಲಿ ಇರ್ತದೆ. ಅದರಿಂದ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾ ಬ್ರಿಡ್ಜ್ಗಳನ್ನು ಪರಿಶೀಲಿಸಬೇಕೆಂದು ನಿಮಗೆಲ್ಲರೂ ಕೈ ಮುಗಿದು ಕೇಳ್ತಾ ಇದ್ದೇನೆ. ಈಗ ಈ ಒಂದು ಕಾರ್ಯಾಚರಣೆ ಇವತ್ತು ಬೆಳಗ್ಗೆ ಆರಂಭ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಸಕ್ಸಸ್ಫುಲ್ ಆಗಿ ಲಾರಿನ ಹೊರಗಡೆ ತೆಗೆಯುವಂತ ಕೆಲಸವನ್ನ ಮಾಡಿದ್ರಿ. ಈಗ ಶಿರೂರಲ್ಲಿ ಹೇಗೆ ಅಂತ? ಶಿರೂರಲ್ಲಿ ನಾಳೆ ಬೆಳಿಗ್ಗೆ ನಾವು 9 ಗಂಟೆಗೆ ಶುರು ಮಾಡ್ತೇವೆ. ಮೊದಲನೇ ಕೆಳಗಡೆ ಇಂಥ ಸ್ಟ್ರೈನಲ್ಲಿ ಅಲ್ಲಿ ಕೆಳಗಡೆ ಇರುವ ಆಲದ ಮರವನ್ನು ಮೊದಲು ನಾವು ತೆಗಿತೇವೆ. ಆಲದ ಮರ ತೆಗೆದ ಮೇಲೆ ಅಲ್ಲಿ ನಮಗೆ ಅರ್ಜುನ್ ಗಾಡಿನ ರೋಪ್ಗಳು ಸಿಕ್ಕಿದೆ. ಆ ರೋಪ್ನ ಅಲ್ಲಿ ಅಡಿಭಾಗದಲ್ಲಿರುವ ಮಣ್ಣುಗಳನ್ನು ತೆಗೆಯುವ ಒಂದು ಪ್ರಯತ್ನದಲ್ಲಿ ನಾವು ಖಂಡಿತವಾಗಿ ಮಾಡ್ತೇವೆ. ಆ ಲಾರಿ ಸಿಕ್ಕಿದ ತಕ್ಷಣ ಆ ಅಡಿಭಾಗದಲ್ಲಿ ಅಲ್ಲಿ ಇಲ್ಲ